Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಕೂಡ ಒಂದು ಸೂಪರ್ ಆಗಿರೋ ಡಿಶ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನೀವು ಇದನ್ನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಅಥವಾ ಮಧ್ಯಾಹ್ನ ಲಂಚಿಗೆ ಮಾಡ್ಕೋಬೋದು, ಅಥವಾ ನಿಮಗೆ ರಾತ್ರಿ ಹೊತ್ತು ನಿಮ್ಗೆ ಏನಾದರೂ ಡೈಲಿ ಅನ್ನ ಸಾರು ತಿಂದು ಬೇಜಾರಾಗಿದ್ದರೆ ಸೊ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು. ಸೊ ಸೂಪರ್ ಆಗಿರುತ್ತೆ. ಸೊ ಆ್ಯಂಡ್ ಎಗ್ ಲವರ್ಸ್ ಯಾರಿಗಿದ್ದೀರೋ ಅವ್ರಿಗೆಲ್ಲ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ರೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಈ ವಿಡಿಯೋನೂ ಅಷ್ಟೇ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಶುರು ಮಾಡೋಣ, ಬನ್ನಿ. ಮಮ್ಮಿ ಏನು ಸ್ಪೆಷಲ್ ಇವತ್ತು? ಎಗ್ ರೈಸ್. ಓಕೆ, ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್? ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಮೇಯ್ನ್ ಎಗ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪೆಪ್ಪರ್ ಪೌಡರ್, ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ. ಓಕೆ. ಸೊ ರೈಸು ಮಾಡಿಟ್ಕೊಬೇಕು. ಓಕೆ ಓಕೆನಾ? ರೈಸ್ ಮಾಡಿಟ್ಕೊಂಡಿದ್ದೀರಲ್ಲ? ಎಸ್, ರೈಸ್ ಮಾಡಿಟ್ಕೊಂಡು ಇವಾಗ ಮಾಡೋ ಪ್ರೊಸೀಜರ್ ನೋಡೋಣ. ಓಕೆ, ಫಸ್ಟು ಈಗ 3-4 ಟೇಬಲ್ ಸ್ಪೂನ್ ಎಣ್ಣೆ. ಓಕೆ. ಸ್ವಲ್ಪ ಸಾಸಿವೆ ಹಾಕ್ಬೋದಾ ಇದಕ್ಕೆ? ಹಾಂ, ಸಾಸಿವೆ. ಇವಾಗ ನೆಕ್ಸ್ಟು ಈರುಳ್ಳಿ. ಇವಾಗ ಇದು ಎಷ್ಟು ಜನಕ್ಕೆ ಮಮ್ಮಿ ಮಾಡ್ತಿರೋದು? 4 ಮೆಂಬರ್ಸ್ಗೆ. ಆ್ಯಂಡ್ ಸಾಸಿವೆ ಆಪ್ಷನಲ್ ಅಲ್ವಾ? ಆಪ್ಷನ್, ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಕೆಲವ್ರಿಗೆ ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ಕೊಳ್ತಾರೆ. ಹಾಂ, ನಾನೇನು ಹಾಕಿಲ್ಲ. ಓಕೆ. ಸೊ ಇದು ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆಗಬೇಕು. ಈಗ 4-5 ಕರಿಬೇವು, ಈಗ ಮೆಣಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದಾ? ಹಾಕ್ಕೊಬೋದು. ಅದು ತುಂಬ ಹೀಟ್ ಅಂತಾರೆ, ನಾನು ಹಾಕಲ್ಲ ಹಸಿಮೆಣ್ಸಿನ್ಕಾಯಿ. ಓಕೆ. ಹಸಿಮೆಣ್ಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಎರಡೂ ಹಾಕಿಲ್ಲ ಅಂದ್ರೂ ಪೆಪ್ಪರ್ ಬರೀ ಪೆಪ್ಪರ್ ಪೌಡ್ರ್ ಹಾಕ್ಕೊಬೋದು, ಅದನ್ನು ಖಾರ ಬರುತ್ತೆ. ಅದು ಖಾರ ಬರುತ್ತೆ. ನೆಕ್ಸ್ಟು ಟೊಮೆಟೊ, ಒಂದು ಚಿಟಿಕೆಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುಂಬ ಹಾಕಬಾರ್ದು, ಸ್ವಲ್ಪ. ಓಕೆ. ಸ್ವಲ್ಪ ಅರಿಶಿನ ಪುಡಿ, ಎಲ್ಲ ಪೌಡ್ರ್ ಹಾಕೋಬೇಕು. ಪೌಡ್ರ್ ಈಗ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ. ಎಗ್ ಮಸಾಲನೂ ಸಿಗುತ್ತೆ, ಅದು ಹಾಕ್ಕೊಬೋದು, ಎಗ್ ಫ್ರೈಡ್ ರೈಸು. ಬಟ್ ನಾನು ಹಾಕಲ್ಲ, ಸೊ ಮನೇಲೇ ಇರೋದೇ ಹಾಕ್ತಾಯಿದ್ದೀನಿ. ಓಕೆ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್. ಇದು ಖಾರಕ್ಕೆ ತಕ್ಕನಷ್ಟು ಎಷ್ಟು ಬೇಕಾದರೂ ಹಾಕ್ಕೊಬೋದು, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು. ಓಕೆ. ಸೊ ಇದೊಂದು 2 ನಿಮಿಷ ಫ್ರೈ ಆಗಬೇಕು. ನೆಕ್ಸ್ಟು ಈಗ ಎಗ್ ಹಾಕ್ಕೊಳ್ಳೋಣ, ಮೇನ್ ಇಂಗ್ರೀಡಿಯೆಂಟ್ಸ್. ಓಕೆ. ಈಗ ಉಪ್ಪು, ಸೊ ಇದು 2 ನಿಮಿಷ ಫ್ರೈ ಮಾಡ್ಕೊಬೇಕು. ಓಕೆ. ಇವಾಗೇನು ಮಮ್ಮಿ ನೆಕ್ಸ್ಟು? ಸೊ ಈಗ ಆಗಿದೆ ಇದು. ಸೊ ಈಗ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ನಮಗೆ ಎಷ್ಟು ಬೇಕೋ ಅಷ್ಟು ರೈಸ್. ಅಂದರೆ ರೈಸ್ ಉದ್ರಾಗಿರಬೇಕು. ಸೊ ಮಾಡಿ ಸ್ವಲ್ಪ ಹೊತ್ತು ಬೇಗ ಅನ್ನ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಬಿಸಿ ಅನ್ನ ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ. ಓಕೆ. ಸೊ ರೈಸ್ ಮೊದಲೇ ಮಾಡಿ ಇಟ್ಕೊಂಡಿದ್ರೆ ಬೇಗ ಆಗುತ್ತೆ. ಓಕೆ. ಇವಾಗ ಇದಕ್ಕೆ ಇನ್ನೇನಾದರೂ ಆ್ಯಡ್ ಮಾಡಬೇಕು? ಏನು ಬೇಡ, ಅಷ್ಟೇ, ಎಲ್ಲರೂ ಆಗಿದೆ. ಸೊ ರುಚಿ ಉಪ್ಪೇನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಬೋದು. ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಅಷ್ಟೇ ಅಲ್ವಾ? ಇನ್ನೂ ಈಸಿ ಬೇಕು ಅಂತಂದ್ರೆ ಮಾಡ್ಕೊಬೋದು. ಬರೀ ಈರುಳ್ಳಿನೂ ಪೆಪ್ಪರ್ ಪೌಡರು, ಮೊಟ್ಟೆ ಅಷ್ಟೇ, ಇನ್ನೇನು ಖಾರ ಗಿರ ಏನು ಬೇಡ. ಸೊ ಹಂಗೂ ಮಾಡ್ಕೊಬೋದು, ಪ್ಲೇನ್ ಮಾಡ್ಕೊಬೋದು, ಯಾವ 3-4 ವೆರೈಟಿ ಮಾಡ್ಬೋದು. ಓಕೆ ಮಮ್ಮಿ, ಆಯಿತಾ? ಆಯ್ತು. ಲಾಸ್ಟ್ ಫೈನಲ್ ಟಚ್ ಅಪ್. ಓಕೆ. ಸೊ ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ ನಾನು ಹೆಂಗಿದೆ ಅಂತ. ಓಕೆ.
ಸೊ ನೋಡಿದ್ರಲ್ಲ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಸಿಂಪಲು, ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು. ಆ್ಯಂಡ್ ನಮಗೆ ಹೆಲ್ತು ಕೂಡ ತುಂಬಾ ಒಳ್ಳೆಯದು ಎಗ್ಗು. ಸೊ ಅಟ್ಲೀಸ್ಟ್ ನಮಗೆ ಯಾವಾಗೆಲ್ಲ ತಿನ್ನೋಕ್ಕಾಗುತ್ತೆ, ವೀಕ್ಲಿ ಆಬ್ವಿಯಸ್ಲಿ ನಾವೆಲ್ಲ ಪೂಜೆ ಇದು ಅದಂತ ಮಾಡ್ತೀವಿ. ಸೊ ಯಾವಾಗ ನಮ್ಮ ಕೈಲಿ ತಿನ್ನೋಕ್ಕಾಗುತ್ತೋ ಅವಾಗ ಮಿಸ್ ಮಾಡ್ದಿರ ತಿನ್ನಿ, ಓಕೆನಾ. ಇಟ್ಸ್ ವೆರಿ ಹೆಲ್ತಿ, ಪ್ರೋಟೀನು ನಮಗೆ ಅದೆಲ್ಲ ಬೇಕು. ತುಂಬ ನಾನ್ ವೆಜ್ ತಿನ್ನೋರಿಗೆ ಅದೆಲ್ಲ ನಮಗೆ ಸಿಕ್ಕಾಪಟ್ಟೆ ಪ್ರೋಟೀನು, ನಮ್ಮ ಬಾಡಿಗೆ ಅದೆಲ್ಲ ಬೇಕು. ಆ್ಯಂಡ್ ತುಂಬ ಸಿಂಪಲಾಗೂ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಈ ಥರ ನಿಮ್ಮ ಮನೇಲಿ ಈ ಥರ ಮಾಡ್ತಿಲ್ಲ ಅಂತಂದರೆ ಮಾಡ್ಕೊಂಡು ಟ್ರೈ ಮಾಡಿ. ಆ್ಯಂಡ್ ಬ್ಯಾಚುಲರ್ಸ್ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದರೆ ಇದನ್ನು ಕೂಡ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಆ್ಯಂಡ್ ಹೊಸದಾಗಿ ಅಡುಗೆ ಕಲಿತಿರೋರು ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಸಿಂಪಲಾಗಿ ಬೇಗ ಮಾಡ್ಕೋಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.